ಸೌಕರ್ ಮಂದಿ 3 ಪ್ಲೇಸ್, ಒಂದು ಮ್ಯೂಸಿಯಂ, ಈಚೆ ಕಡೆ ಐತಿ, ಆರಾಮ್ ಕುಂದ್ರಬಹುದು. ಇಲ್ಲಿ ಬರ್ರಿ, ಇಲ್ಲಿ ಮಜಾ ಮಜಾ ಕಾಮಿಡಿ ಹಾಕಿರ್ತಾವ ಬರ್ರಿ. ಈಗ ಇದ ನೋಡ್ರಿ ಮ್ಯೂಸಿಯಂ, ಇದು ಎಂಟ್ರನ್ಸ್. ಆಗ ನಾವು ಬಂದಿದ್ದು ಆ ಕೇವ್ಸ್ಲಿಂದ ಡೈರೆಕ್ಟ್ ಇದು ಬರುತ್ತ ಹೊರಗ. ಇನ್ನೊಂದು ರೂಟ್ ಇದೆ, ಸೀದಾ ಮಾರ್ಕೆಟ್ದಾಗ ಹೋಗುತ್ತ. ಇದು ಸ್ವಲ್ಪ ಮುಂಜಾನೆ ಗಲೀಜ್ ಇರ್ತೈತಿ, ಎಲ್ಲಾರು ವಾಶ್ ಗಿಶ್ ಮಾಡ್ತಿರ್ತಾರ. ಸ್ವಲ್ಪ ನೋಡ್ಕೊಂಡ್ ಬರಿಲ್ಲ. ಹುಡುಗರು ಜಾಸ್ತಿ ಅಡ್ಡಾಡ್ತಿರ್ತಾರ, ಸ್ಪೀಡ್ ಬರ್ಬೇಡ್ರಿ ಬೈಕ್ ಈಗ ತಗೊಂಬಂದ್ರ. ರಾಡಿ ಗೀಡಿ ಸಿಟ್ಟಿದ್ರ ಸುಳ್ಳ ಯಾಂಗ್ ಬೇಕ ಆರಾಮ್ಸೆ ಬರ್ರಿ, ನೋಡ್ರಿ, ಎಂಜಾಯ್ ಮಾಡ್ರಿ ಅವ್ರಿ. ಎಕ್ಸಿಟ್ ಆದ್ವಿ, ಇಲ್ಲಿಂದ ರೈಡ್ ತಗೋಬೇಕು, ಮಾಕುಟ್ಗೆ ಹೋಗ್ಬೇಕು ಈಗ ನೆಕ್ಸ್ಟ್. ಫುಲ್ ಟ್ರಾಫಿಕ್, ಯಾಕಡೆ ಬೇಕು ಆಕಡೆ, ಏನ್ ರೂಲ್ಸ್ ಗೀಲ್ಸ್ ಇರಂಗಿಲ್ಲ ನಮ್ ಸೈಡ್. ವೈ ನೀವು ಮತ್ತೆ ರೂಲ್ಸ್ ಫಾಲೋ ಮಾಡಿ ಅವ ಆ ಕಡೆ ಬರ್ತಾನ ಅಂತ ಅನ್ಕೊಂಡಿದ್ದೆ ಅಂತ ಸ್ಪೀಡ್ ಹೊಡೆದಿಡ್ದಿರಿ, ಸೀದಾ ಆಕ್ಸಿಡೆಂಟ್. ಈ ಕಡೆ ಇಂಡಿಕೇಟರ್ ಇಲ್ಲ, ಏನಿಲ್ಲ, ಕೈ ಮಾಡಂಗಿಲ್ಲ, ಸೀದಾ ಬುದ್ಧೆ ಬಿಡ್ದ ನಮ್ ಕಡೆ. ಹತ್ತುವರೆ ಅನ್ನೋದ್ರಾಗ ನಾವು ಬನಶಂಕರಿ, ಬಾದಾಮಿ ಕೇವ್ಸ್ ಮತ್ತ ಬಾದಾಮಿ ಮ್ಯೂಸಿಯಂ 3 ಪ್ಲೇಸ್ ಕವರ್ ಮಾಡೀವಿ. ಇನ್ನ ಟೈಮ್ ರಗಡ್ ಐತಿ ನಮ್ ಕಡೆ, ಇನ್ನ ಮಾಕುಟ್ ಹೋಗ್ಬೇಕ. ಪ್ಲೇಸಸ್ ಜಗ್ ಅದಾವು. ಇನ್ನ ಇವೆಲ್ಲ ಎಕ್ಸ್ಪ್ಲೋರ್ ಮಾಡಿದ ಜಾಗ ಇದೆ, ನಾವು ತೋರ್ಸಾತಿದ್ದ. ಇನ್ನ ಎಕ್ಸ್ಪ್ಲೋರ್ ಮಾಡ್ಲಾರ ಜಾಗ ಭಾಳ ಅದಾವು, ಅವನು ಒಂದು ವಿಡಿಯೋ ಮಾಡ್ತೀನಿ. ಲೆಟ್ಸ್ ಯು ಇನ್ ಮಾಕುಟ್. Until then, wait for the next clip and Makut scenes. ಕಾಮಿಡಿ ಸೀನ್ಸ್ ಇರ್ತಾವು. ಲಾಲ್ ಲಕ್ಷ್ಮೀಕಾಂತ್ ಒಳ್ಳೆ ಕಂಟೆಂಟ್ ಕೊಡತ್ತಾನ, ಅವನು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. अगर तुम लोग नए हो तो सब्सक्राइब करो, वो जो लाल वाला बटन है उसके साथ स्कैम करो या फिर महफिल जमाओ, मुझे नहीं पता, बस क्लिक हो जाना चाहिए. ಕಮೆಂಟ್ ಮಾಡ್ರಿ. ಭರತ್ ಪೂಜಾರಿ ಅಂತಂದ ಬಾಗಲಕೋಟದಾಗ ಒಳ್ಳೆ ಫೋಟೋಗ್ರಾಫರ್ ಅನ್ನು ಹೆಸರು ಮಾಡಿದ ಭರತ್ ಪೂಜಾರಿ ಅವರು ಮಾಕೋಟಕ್ಕೆ ಬಂದಿವಿ. ಇಲ್ಲಿ ಬೈಕ್ ಪಾರ್ಕ್ ಮಾಡೀವಿ. ಇಲ್ಲೇನೋ ಫಂಕ್ಷನ್ ಇದ್ದಂಗೆ ಇತ್ತು, ಹಿಂಗೆ ಹಾಕ್ಯಾರ ನೋಡ್ರಿ. ಇದ ಮಾಕೋಟ್, ಇದಲ್ಲ, ಇಲ್ಲೈತಿ ಗಿಡ. ಇದಕ್ಕೆ ದಕ್ಷಿಣ ಕಾಶಿ ಅಂತ ಕರೀತಾರೆ, ಫೇಮಸ್ ಐತಿದು. ಒಳಗೆ ಅಲ್ಲೇ ಹೊಂಡ ಐತಿ, ಈಜಾಡ್ಬೋದು, ಎಲ್ಲ ಮಾಡ್ಬೋದು. ಇಲ್ಲಿ ಇದು ಮಾಕೋಟ್ ಎಂಟ್ರೆನ್ಸ್ ಇದೆ, ಗುಡಿಗೆ ಹೋಗಕ್ಕೆ. ಅಲ್ಲಿ ಒಳಗೆ ಹೊಂಡ ಐತಿ, ಇಲ್ಲೊಂದು ಬಾವಿ ಐತಿ. ಶಂಭ ಮಾಡ್ರಿ, ಶಂಭ ಇಲ್ಲಿಂದ ನಾ ಶಂಭ ಮಾಡ್ರಿ. ಬಾವಿ ನೋಡ್ರಿ, ಸ್ವಚ್ಛತೆ ಎಲ್ಲಿದೆ ಅಲ್ಲಿದೆಯೋ ಆರೋಗ್ಯ. ಲೈಫ್ ಬಾಯ್ ಇದೆ ಇದರಲ್ಲಿ. ಇವ್ರು ನಮ್ಮ ಗೈಡ್ ರೀ. ಇವ್ರು ಗೈಡ್. ಇವರು ಎಲ್ಲ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡತ್ತಾರ ವಿತ್ ಎಕ್ಸ್ಪ್ಲನೇಷನ್, ಹಿಸ್ಟ್ರಿ ಎಲ್ಲ ಹೇಳತ್ತಾರ ಇವ್ರು. ಇದ್ರದ್ದು ಅಂದ್ರದ್ದು ಏನು ಕೇಳ್ತಿ ಕೇಳಿ ಎಲ್ಲ ಹೇಳ್ತೀನಿ. ಹೌದಾ? ಕುಡಿ ಬಿಟ್ಟು ಹೊಂಡಕ್ಕೆ ಹೋಗೋ ಜಾಗ ಇದು ಮಾಕುಡ್ದಾಗ. ಇದ ನೋಡ್ರಿ ಎಂಟ್ರೆನ್ಸ್. ಇಲ್ಲಿ ಬರಬೇಕು. ಇಲ್ಲಿ ಸಣ್ಣ ಗುಡಿ ಅದಾವ. ಅಲ್ಲಿಲ್ಲ ಮೊದಲು ಹೊಂಡಕ್ಕೆ ಇದು ಡ್ರಿಲ್ ಇದ್ದಿದ್ದಿಲ್ಲ, ಈಗ ಹಾಕ್ಯಾರ ವಾಪಸ್. ಇಲ್ಲಿಂದ ಹಾರ್ತಿದ್ರು, ಅದ್ರ ಸಂಬಂಧ ಇಲ್ಲಿ ನೀರಿದೆ. ಇಲ್ಲಿದ ಏನು ಹೊಲಸು ಆಗ್ತಾವಲ್ಲ, ಇಲ್ಲಿದೆಲ್ಲ ಹೊಲಸು ನೀರಲ್ಲ ಹಿಂಗಿಂದ ಹಾಕಿ ಬಂದು ಇಲ್ಲಿ ಹೊಂಡ ಐತಿ.
ಇಲ್ಲಿಂದ ಶಾಲೆ ನಾವು ನಿಮಗೆ ತೋರಿಸಿದ್ವಲ್ಲ ಅಲ್ಲಿ ಡೈರೆಕ್ಟ್ ಅಲ್ಲಿಂದ ಹೋಗ್ತಾವೆ. ಇಲ್ಲೆಲ್ಲ ಸತತವಾಗಿ ನೀರು ಹರಿತಿರ್ತೈತಿ. ಹೊಲಸು ನೀರು ಇಲ್ಲಿಂದ ಹೋಗಿ ಇಲ್ಲಿಂದ ಒಳಗೆ ಜರಿ ಅದಾವೆ. ಜರಿ ಕಂಟಿನ್ಯೂ ನೀರು ಬಿಡ್ತಾವೆ. ಆ ನೀರು ಬಂತಂದ್ರೆ ಫುಲ್ ಕ್ಲೀನ್. ಈಗ ನೀವು ಕಾಣ್ಬೋದು, ನಿಮಗೆ ಇಲ್ಲಿಂದ ನೋಡಿದ್ರೆ ಎಲ್ಲ ಪೂರ ತಿಳಿ ಕಾಣ್ತದೆ ನೋಡ್ರಿ. ನಾವು ಒಳಗೆ ಹೋದಪ್ಪ ಅಂತಂದ್ರೆ ನಾವು ಪೂರ ತಿಳಿ ಕಾಣ್ತೀವಿ. ಅಷ್ಟು ಸ್ವಚ್ಛ ನೀರು, ಪವಿತ್ರವಾದ ಸ್ಥಳ ನೋಡ್ರಿ. A few moments later. ಗೈಸ್, ಇಲ್ಲಿ ಹುಡುಗರು ಜಿಗಿತೀನಿ ಅನ್ನತ್ತಾರ, ನೀರಾಗಿ ಜಿಗಿತೀನಿ ಅನ್ನತ್ತಾರ. ಅದ್ರದ್ದು ಒಂದು ವಿಡಿಯೋ ಮಾಡಾಕೊಂತೀವಿ, ನೋಡೋಣ ಹೆಂಗೆ ಜಿಗಿತಾರ ಏನು ಗೊತ್ತಿಲ್ಲ ನಮಗೂ. ಭಾರಿ ಚೀಸ್ ಅದಾರ ಹುಡುಗರು ಇಲ್ಲಿ. ಒಟ್ಟು ಜಿಗಿತೀನಿ ಅನ್ನತ್ತಾರ. ಮಾಕುಡ್ದಾಗ ಇಲ್ಲೇ ಒಂದು ಪ್ಲೇಸ್ ಐತಿ. ಇಲ್ಲಿ ಅಲ್ಲೇನು ಕೈ ಮಾಡಿ ತೋರ್ಸಾತೀನಲ್ಲ, ಅಲ್ಲೇ ನೀರು ತಳಗ ಅಷ್ಟು ಒಳಗೆ ಒಂದು ಶಿವಲಿಂಗ ಐತಿ. ಅಲ್ಲಿ ಹೋಗ್ತಾರ, ಅಲ್ಲಿ ಯಾರೂ ಹೋಗೋಲ್ಲಾಗ್ಯಾರ. ಅದು ಹೋಗಿದ್ದು ಕ್ಲಿಪ್ ನೋಡ್ತೀನಿ, ಸಿಕ್ತಾರೆ ಆ್ಯಡ್ ಮಾಡ್ತೀನಿ ನೋಡ್ರಿ. ನಾವು ಬಂದಾಗ ಯಾರೂ ಇದ್ದಿದ್ದಿಲ್ಲ. ಈಗ ಸ್ಕೂಲ್ ಹುಡುಗರು ಬಂದು ಫುಲ್ ತುಂಬಿಸ್ಬಿಟ್ರೆ ಈಗ ನೆಕ್ಸ್ಟ್ ಪಟ್ಟದ ಕಲ್ಲು ಹೋಗ್ತೀವಿ, ಸಿಗೋಣಂತೇನು ಮತ್ತೆ. ನೋಡಿ ಇಲ್ಲಿ ಹುಡುಗರು ತುಂಬ್ಯಾರ, ಪಟ್ಟದ ಕಲ್ದಾಗ ಸಿಗ್ತೀವಿ. ವೇಟ್. 2000 years later. ಮಂದಿ ಎಂಟ್ರೆನ್ಸ್ ಟಿಕೆಟ್ ಐತಿಲ್ಲ, ಇಲ್ಲೇ ತೊಗೊಂಡ್ರೆ 40 ರೂಪಾಯಿ. ಫಾರಿನರ್ಸ್ಗೆ 600 ಐತಿ. ಬಟ್ ನೀವು ಆನ್ಲೈನ್ದಾಗ ಮಾಡಿದೆ ಅಂದ್ರೆ 5 ರೂಪಾಯಿ ಕಮ್ಮಿ ಆಗುತ್ತೆ. ಆನ್ಲೈನ್ ಮಾಡೋಕೆ ಅಲ್ಲಿ ಸ್ಕ್ಯಾನ್ ಐತಿ, ಆ ಸ್ಕ್ಯಾನ್ ಮಾಡಿ ನೀವು ಆನ್ಲೈನು ಬುಕ್ ಮಾಡ್ಕೋಬೋದು. ಇನ್ಸ್ಟಂಟ್ ಆಗುತ್ತೆ ಬುಕ್ಕಿಂಗ್. ಎಂಟ್ರೆನ್ಸ್ ಚಾರ್ಜ್ ಐತಿ. ಬೈಕ್ ಪಾರ್ಕಿಂಗ್ ಏನಿಲ್ಲ, ಬೈಕ್ ಪಾರ್ಕಿಂಗ್ ಹೊರಗೆ ಐತಿ, ರೋಡ್ ಮೇಲೆ ನಿಂದಿರಿಸ್ಬೇಕು. ಟೇಕ್ ಯುವರ್ ಓನ್ ರಿಸ್ಕ್ ಅಂತಂದು ನಾವು ಒಂದು ಅಂಗಡಿ ಮುಂದೆ ಬಂದೀವಿ. ಎಂಟ್ರೆನ್ಸ್ ಚಾರ್ಜ್ ಐತಿ, ಟಿಕೆಟ್ ತೊಗೊಂಬರ್ರಿ. ಕ್ಯಾಮ್ರಾಗೂ ಎಡಿಷ್ನಲ್ ಚಾರ್ಜ್ ಇರುತ್ತೆ, ಅದನ್ನೂ ತೊಗೋಬೇಕು ನೀವು. ಕ್ಯಾಮ್ರಾ ಅಲೋ ಮಾಡಂಗಿಲ್ಲ, ಮೊಬೈಲ್ ಕ್ಯಾಮ್ರಾಸ್ ನಡೀತೈತಿ, ಬಟ್ DSLRs ನಾಟ್ ಅಲೌಡ್. ನಮ್ಮ ಹುಡುಗರು ಟಿಕೆಟ್ ಬುಕ್ ಮಾಡ್ಯಾರ, ಮೇಲೆ ಬರ್ಲಾಗೈತ ಅನ್ನ ಕಾಯತಾನ. 5 minutes later. ಹೆಚ್ಚಿನ ಮಾಹಿತಿಗಾಗಿ ಲಕ್ಷ್ಮೀಕಾಂತ್ ಮತ್ತು ಭರತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ ಅನ್ನ ಫಸ್ಟ್ ಟೈಮ್ ಬಂದಾನ, ಇವ ಭರತ್ ಭಾಳ ಸಲ ಬಂದಾನ. ಇವನೊಂದು ವಿಡಿಯೋ ವೈರಲ್ ಆಗಿತ್ತಿಲ್ಲ, ಇದು ಎಲ್ಲ ಗೊತ್ತೈತಿ. ಮಾಡೋದು ಮಾಡು, ಎಕ್ಸ್ಪ್ಲೇನ್ ಮಾಡು. ನಾನು ತೋರಿಸ್ಬಾರ, ನೀವು ಯಾವಾಗ ಮಾಡ್ತೀನಿ. ತೋರಿಸ್ಬೇಕಲ್ಲ, ಇವ್ನು ತೋರಿಸಿ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ತೋರಿಸು. ಕಲ್ ಎಂಟ್ರೆನ್ಸಿಗೆ ನೀವು ಬರೋಣ, ಫಸ್ಟ್ನಾಗ ಒಂದು ನಿಮ್ಗೆ ಒಂದು ಟೆಂಪಲ್ ಹತ್ತತ್ತ, ಕಾಡು ಸಿದ್ದೇಶ್ವರ ಟೆಂಪಲ್ ಅಂತಂದು. ಹಂಗೆ ಇಲ್ಲಿ ಫುಲ್ ಪಟ್ಟದಕಲ್ ತುಂಬ ಫುಲ್ ಟೆಂಪಲ್ಸ್ ಅದಾವು. ಅದು ಕಾಡು ಸಿದ್ದೇಶ್ವರ, ಇದು ಜಂಬುಲಿಂಗ, ಇದು ಸಂಗಮೇಶ್ವರ, ಹಿಂಗೆ ಎಷ್ಟೊಂದು ಟೆಂಪಲ್ಸ್ ಅದಾವೆ ನಿಮಗೆ. ಇವತ್ತು ನಾವು ಬಂದಿದ್ದ ಟೈಮ್ ಕರೆಕ್ಟ್ ಇಲ್ಲ, ಫುಲ್ ರಶ್ ಐತಿ, ಫುಲ್ ಬಿಸಿಲು ಐತಿ. ಅದ್ರ ನಾವು ಸ್ವಲ್ಪ ಫುಲ್ ಜಾಕೆಟ್ ಹಾಕೊಂಡ್ಬಿಟ್ಟಿವಿ. ನಿಮಗೆ ಗೈಡ್ ಸಿಗ್ತಾರ, ಗೈಡ್ ತೊಗೋಬೋದು. ನಿಮಗೆ ಇಲ್ಲೇ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ಬೋದು, ಏನು ಬೇಕಾದ್ ಮಾಡ್ಕೋಬೋದು. ಫುಲ್ ಇದು ನಮ್ಮ ನಾರ್ತ್ ಕರ್ನಾಟಕ, ನಮ್ಮ ಬಾಗಲಕೋಟದ ಫೇಮಸ್ ಪ್ಲೇಸ್ ಇದು ಪಟ್ಟದಕಲ್ಲು. ಮೊದಲಿದು ಮ್ಯೂಸಿಯಮ್ ಇತ್ತತ್ತ, ಈಗ ಇದನ್ನೆಲ್ಲ ಕ್ಲೋಸ್ ಮಾಡಿ ಬಾದಾಮಿಗೆ ಶಿಫ್ಟ್ ಮಾಡ್ಯಾರ. ಹಿಂಗೈತೆ ನೋಡ್ರಿ ಪಟ್ಟದಕಲ್ಲು. ಇದು ಹಿಂದೂ ಜೈನ್ ಟೆಂಪಲ್ಸ್ ಅದಾವ ಫುಲ್ ಪಟ್ಟದಕಲ್ಲು ತುಂಬ. ಚಾಲುಕ್ಯರ ಕಾಲದಾಗಿಂದಿದ್ದು. 7 ಪ್ರಭಾ ರಿವರ್ ದಂಡಿಗೆ ಐತಿದ್ದು. ಇಲ್ಲೇನು ಕಾಣತೈತಲ್ಲ ಬಾಜು, ಇದು ಮಲಪ್ರಭಾ. A few moments later. ಆಗಳ ತೋರಿಸಿದ್ನಲ್ಲ ಮಲಪ್ರಭಾ, ಇಲ್ಲೈತೆ ನೋಡ್ರಿ, ನೀರು ಇಲ್ಲೈತಿ, ಅಲ್ಲಿಲ್ಲ. ಈಗ ವೇಟು ಐವಳ್ಳೆ, ಅಲ್ಲಿ ಹೋಗಿಂದ ನೋಡೋಣ ಅಲ್ಲೇನೇನಾಗುತ್ತೋ ಏನೋ. ಇಲ್ಲಂತೂ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಿದ್ವಿ. ಬಟ್ ಇದು ಮತ್ತು ನಮ್ಮದು ಕೃಷ್ಣ ಘಟಪ್ರಭಾ 3 ಒಂದು ಕಡೆ ಕೂಡ್ತಾವೆ. ಪಾಯಿಂಟಿಗೆ ಹೋಗ್ತೀನಿ, ಅಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ನದಿ ಅಂತಂದು. ಇದು ಹೋಗ್ಬೇಕಿತ್ತ, ಅಲ್ಲಿ ಹೋಗಿ ಸಿಗ್ತೀನಿ. Five minutes later. ಇದು ಮ್ಯೂಸಿಯಮ್ ಒಳಗೆ ಕ್ಯಾಮ್ರಾ ಅಲಾವ್ ಇದ್ದಿದ್ದಿಲ್ಲ, ಅದಕ್ಕೆ ನಾನು ಒಳಗಡೆದೇನೂ ರೆಕಾರ್ಡ್ ಮಾಡಿಲ್ಲ. ಬಟ್ ಚಲೋ ಐತಿ, ಒಳಗೆ ಹೋಗಿ ನೋಡ್ರಿ. ಇದು ದುರ್ಗಾದೇವಿ ಟೆಂಪಲ್. ಇದೆಲ್ಲ ಏನಿತ್ತು ಆಗಳ ಪಟ್ಟದಕಲ್ದಾಗಿತ್ತು, ಎಲ್ಲ ಸೇಮ್ ಇಲ್ಲೈತಿ, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ನೋಡ್ಬೋದು ಇದು. ಇಲ್ಲಿ ಯಾರೂ ರಶ್ ಇಲ್ಲ, ಏನಿಲ್ಲ, ಚೊಕ್ಕೈತಿ. ಐವಳ್ಳೇನು ಕಂಪ್ಲೀಟ್ ಮಾಡಿದ್ವಿ ಆಲ್ಮೋಸ್ಟ್. ಇಲ್ಲೇನಿಲ್ಲ, ಇದು ದುರ್ಗಾದೇವಿ ಟೆಂಪಲ್ಲು, ಮ್ಯೂಸಿಯಮ್ ಒಂದೈತಿ, ಬಿಟ್ಟರೆ ಇದು ದುರ್ಗಾದೇವಿ ಟೆಂಪಲ್. ಇಲ್ಲೊಂದು ಟೆಂಪಲ್ ಐತೆ ಸಣ್ಣದು. ಹಿಂಗೆ ಎಲ್ಲ ಕಡೆ ಟೆಂಪಲ್ಸ್ ಅದಾವೆ ಇಲ್ಲೇ ಸುತ್ತಮುತ್ತಲ. ನಿಮಗೆ ಒಂದು ಸತ ಮ್ಯೂಸಿಯಮ್ ಬಂದು ನೋಡ್ರಿ, ಒಳಗಡೆ ಗೊತ್ತಾಗುತ್ತೆ ಪಟ್ಟದಕಲ್ಲು ಮತ್ತು ಬಾದಾಮಿ, ಐವಳ್ಳಿ ಎಲ್ಲ ಆದರೂ ಫುಲ್ ಡೀಟೇಲ್ ಐತೆ ಅದ್ರ ಒಳಗೆ ಮ್ಯೂಸಿಯಮ್ದಾಗ. ನೀವು ಅಲ್ಲಿ ಒಳಗೆ ಹೋಗಿದ್ದೀರಂದ್ರೆ ಗೊತ್ತಾಗುತ್ತೆ, ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಯಾರ.
moments later. ಕೂಡಲ್ ಸಂಘ ಬಂದ್ವಿ ಈಗ. ಜಸ್ಟ್ ಎಂಟ್ರೆನ್ಸ್ ಇದೆ, ಮೇನ್ ಎಂಟ್ರೆನ್ಸ್ ಕೂಡಲ್ ಸಂಘದ. ಇದೇನೈತಲ್ಲ ತೇರವಿನ ಮನೆ ಅಂತಾರೆ, ಇದು ಕೂಡಲ್ ಸಂಘದ ಮೇನ್ ಎಂಟ್ರೆನ್ಸ್. ಇಲ್ಲಿಂದ ಒಳಗೆ ಹೋಗ್ಬೇಕು. ಈ ಕಡೆ ಹೊಳಿ ಐತಿ. ಬರ್ರಿ ಒಳಗೆ ಹೋಗೋಣಂತ. ಇದು ಕೂಡಲ್ ಸಂಗಮದ ಮೇನ್ ಎಂಟ್ರೆನ್ಸ್. ಇದು ಒಳಗಡೆ ಹೋಗೋದು, ಆ ಕಡೆ ಹೊಳಿ ಐತಿ. ನಾವು ಈಗ ಜಸ್ಟ್ ಒಳಗಡೆ ಹೋಗ್ಬೇಕಂದ್ರೆ ಹಂಗಷ್ಟು ಬರ್ತೀವಿ. ನೋಡೋಣ ಒಳಗೆ ಹೋಗ್ತೀವೋ ಇಲ್ಲ ಗೊತ್ತಿಲ್ಲ. ಬಟ್ ನೀವು ಇಲ್ಲೇ ಸ್ಲಿಪ್ಪರ್ ಬಿಡಬೋದು. ಅಲ್ಲಿ ಪಾರ್ಕಿಂಗ್ ಮಾಡಿವಿ ಬೈಕ್. ಇಲ್ಲಿ ಆರಾಮ್ ಬರ್ಬೋದು. ಒನ್ ಡೇದಾಗ ಕವರ್ ಆಗುತ್ತೆ ಇದು. ಇದು ಎಂಟ್ರೆನ್ಸ್ ಐತಿ ಇಲ್ಲಿ. ನಮ್ಮ ಶಿವಾಯ ಆ ಕಡೆಯಿಂದ ಕ್ಲಿಯರ್ ಕಾಣಕ್ಕೆ ಬರ್ರಿ ತೋರಿಸ್ತೀನಿ. ನೋಡಿರಿ ಕೂಡಲ್ ಸಂಗಮದ ಮೇನ್ ಎಂಟ್ರೆನ್ಸ್. ಅದ್ರ ಸ್ಟ್ರೈಟಿಗೆ ನಿಮಗೆ ಒಂದು ಇದು ಸಿಗುತ್ತೆ ಸ್ಟೆಪ್ಸ್. ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕು. ಬಸವೇಶ್ವರ ಐಕ್ಯ ಮಂಟಪ ಐತೆ ತಳಗೈತದ. ನೀರು ಒಳಗಿರ್ತೈತಿ. 3 ನದಿ ಇಲ್ಲೇ ಕೊಡ್ತಾವು. ನಾವು ಆಗಳ ತೋರಿಸಿದ್ದು 2 ಪ್ಲಸ್ ಇದೊಂದು 3 ನೋಡ್ಕೊಂಬಂದ್ವಿ. ಇನ್ನೀಗ ಆಲ್ಮಟ್ಟಿಗೆ ಹೋಗ್ಬೇಕು. ನೆಕ್ಸ್ಟ್ ನಿಮಗೆ ಆಲ್ಮಟ್ಟಿದಾಗ ಸಿಗ್ತೀವಿ. ಸ್ವಲ್ಪ ಹೊಟ್ಟಿಗೆ ಏನೂ ಸಿಕ್ಕಿಲ್ಲ. ನಮ್ಮ ಅಕ್ಕಾರ ನೋಡ್ರಿ ಏನು ಕಾಣತೈತಿ. ಹೊಟ್ಟಿಗೆ ಇನ್ನೂ ತಿಂದಿಲ್ಲ, ತಿಂತೀವಿ. ತಿಂದು ಆಲ್ಮಟ್ಟಿ ತೋರಿಸ್ಕೊಂಡು ಮುಗಿಸ್ತೀವಿ ಅದನ್ನು. ಬಾಯ್ ಬಾಯ್. 3 hours later. ಕೂಡಲ್ ಸಂಘ ಬಿಟ್ಟು ಅಲ್ಲಿಂದ ಸೀದಾ ಬಂದ್ವಿ. ಇಲ್ಲೊಂದು ಪ್ರಕಾಶ್ ಡಾಬಾ ಅಂತ ಐತಿ. ಇಲ್ಲಿ ಅಗಳೇ ಬಂದ್ವಿ. ನಾವು ಇನ್ನೂ ಲೈಟ್ ಹಾಕಿದ್ದಿಲ್ಲವ, ಅವಾಗ ಬಂದ್ವಿ. ಊಟ ಮಾಡಿದ್ವಿ ಇಲ್ಲೇ. ಯಾಕಂದ್ರೆ ಮುಂಜಾನಿಂದ ಟಿಫಿನ್ ಮಾಡಿದವ್ರು ಮತ್ತೆಲ್ಲೂ ತಿಂದಿದ್ದಿಲ್ಲೇನೋ, ಬರೀ ಕೋಲ್ಡ್ ಡ್ರಿಂಕ್ಸ್ ಮೇಲಿದ್ವಿ. ಈಗ ಇಲ್ಲೇ ಊಟ ಆಯ್ತು. ಇಲ್ಲಿಂದ ಆ್ಯಕ್ಚುಲಿ ಪ್ಲ್ಯಾನ್ ಇರೋದು ಆಲ್ಮಟ್ಟಿಗೆ ಐತಿ. ಬಟ್ ಆಲ್ಮಟ್ಟಿಗೆ ಅಣ್ಣ ಬ್ಯಾಡಣ್ಣ ಅಂತಾನ. ಇನ್ನು ಮನೆಗೆ ಹೋಗ್ತೀವೋ ಆಲ್ಮಟ್ಟಿಗೆ ಹೋಗ್ತೀವೋ ಏನೋ ಕನ್ಫರ್ಮ್ ಇಲ್ಲ. ಐ ಥಿಂಕ್ ಮನೆಗೆ ಹೋಗ್ಬೋದು, ಯಾಕಂದ್ರೆ ಎಮರ್ಜೆನ್ಸಿ ಕೆಲಸ ಐತಂತ. ಇನ್ನು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀವಿ. ಬಾಯ್ ಬಾಯ್ ಗೈಸ್. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಬರತ್ತ ಬಾಯ್ ಬಾಯ್, ಗುಡ್ ನೈಟ್. ಅಣ್ಣ ಬಾಯ್ ಬಾಯ್. ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ.